ಅತ್ಯಾಚಾರ ಆರೋಪದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ತಪಾಸಣೆಗೆ ಅಂತ ಕೆಲವೇ ಹೊತ್ತಲ್ಲಿ ಇನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆತರಲಾಗುತ್ತೆ. ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ಮತ್ತೊಂದು ದೊಡ್ಡ ವಿದ್ಯಮಾನ ನಡೆದಿದೆ. ಭವಾನಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಬಂದೊದಗಿದೆ. ಇಷ್ಟು ದಿನ ಯಾವ ನೋಟಿಸನ್ನು ಕೊಟ್ಟಿರಲಿಲ್ಲ, ಆದರೆ ಈಗ ಎಸ್ಐಟಿ ಅವರು ಭವಾನಿ ರೇವಣ್ಣ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸಕ್ಕೆ ನಾವೇ ಬರ್ತೀವಿ, ನೀವು ಆ ಸಂದರ್ಭದಲ್ಲಿ ಮನೆಯಲ್ಲಿ ಇರಬೇಕು ಅಂತ ಅವರಿಗೆ ಈಗ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಯಾಕೆ ಇದು ಬಹಳ ಮುಖ್ಯವಾಗುತ್ತೆ ಅಂದರೆ, ಈಗಾಗಲೇ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಇವತ್ತು ಮಧ್ಯಾಹ್ನ ಅದು ವಿಚಾರಣೆ ಇದೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ್ರೆ ಏನು ಯೋಚನೆ ಇಲ್ಲ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ರದ್ದಾದರೆ ನಾಳೆ ಬಂಧನ ಕೂಡ ಆಗಬಹುದು, ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹಾಸನ ಪ್ರತಿನಿಧಿ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ತಲುಪಿದೆಯಾ? ಅವರ ರಿಯಾಕ್ಷನ್ ಏನು? ವಿಚಾರಣೆಗೆ ಹಾಜರಾಗ್ತಾರಾ ಹೇಗೆ ಅಂತ? ಅರವಿಂದ್, ಏನು ಕೆಆರ್ ನಗರ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಭವಾನಿ ರೇವಣ್ಣ ಅವ್ರನ್ನ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇದೀಗ SIT ನೋಟಿಸನ್ನು ಜಾರಿ ಮಾಡಿದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಮಹಿಳಾ ಅಧಿಕಾರಿಗಳೊಂದಿಗೆ ನಾವು ನಿಮ್ಮ ಹೊಳೆನರಸೀಪುರ ಚನ್ನಾಂಬಿಕಾ ನಿವಾಸಕ್ಕೆ ಬರ್ತೀವಿ, ನೀವು ತನಿಖೆಗೆ ಒಳಪಡಬೇಕು ಅಂತ ಹೇಳಿ ನೋಟಿಸನ್ನು ನೀಡಿದೆ. ಆದರೆ ಈ ನೋಟಿಸ್ಗೆ ಭವಾನಿ ರೇವಣ್ಣರು ಸ್ವೀಕರಿಸಿಲ್ಲ. ಯಾಕೆಂದರೆ ಭವಾನಿ ರೇವಣ್ಣವರು ಮೇ 8ರ ನಂತರ ಎಲ್ಲಿಯೂ ಸಹ ಕಾಣಿಸಿಕೊಂಡಿಲ್ಲ. ಅವರು ನಿಗೂಢ ಸ್ಥಳದಲ್ಲಿ ಇದ್ದಾರೆ. ಯಾಕೆಂದರೆ ಮೇ 4ರಂದು ಏನು ಸಂತ್ರಸ್ತೆಯನ್ನು ಕರೆದುಕೊಂಡು ಬಂದು ಚನ್ನಾಂಬಿಕಾ ನಿವಾಸದಲ್ಲಿ ಸ್ಥಳ ಮಹಾಜರನ್ನ SIT ತಂಡ ಮಾಡಿತ್ತು. ಆ ವೇಳೆ ಭವಾನಿ ರೇವಣ್ಣರು ಸಹ ಹಾಜರಿದ್ದರು. ಮೇ 6ರಂದು ಅವರ JDS ಪಕ್ಷ ಶಾಸಕರು ಕೆಲವು ಮುಖಂಡರು ಅವರಿಗೆ ಭೇಟಿಯಾಗಿ ಅವರಿಗೆ ಒಂದು ಧೈರ್ಯವನ್ನು ತುಂಬಿದರು. ಆ ಸಂದರ್ಭದಲ್ಲೂ ಅವರು ಮನೆಯಲ್ಲಿದ್ದರು. ಅದಾದ ಬಳಿಕ ಭವಾನಿ ರೇವಣ್ಣ ಅವರು ಗೌಪ್ಯ ಸ್ಥಳಕ್ಕೆ ತೆರಳಿರ್ತಕ್ಕಂಥದ್ದು. HD ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿ ಜೈಲಿನಿಂದ ಬಿಡುಗಡೆ ಆದವರು ಸಹ ಅವರು ಭೇಟಿಯಾಗಿರಲಿಲ್ಲ. ಅಲ್ಲದೆ ಕಳೆದ 15 ದಿನಗಳಿಂದ ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಹೀಗಾಗಿ SIT ಇವತ್ತೇನಾದರೂ ಜಾಮೀನು ಅರ್ಜಿ ವಜಾ ಆದರೆ SIT ಅವರನ್ನು ಬಂಧಿಸುವುದು ಬಹುತೇಕ ಖಚಿತವಾಗಿದೆ. ಈಗಾಗಲೇ SIT ತಂಡ ಭವಾನಿ ರೇವಣ್ಣರು ಎಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ಸಹ ಕಲೆ ಹಾಕ್ತಿದೆ. ಅಲ್ಲದೆ ನಾಳೆ ನಾವು ಬೆಳಗ್ಗೆ 10ರಿಂದ 5 ಗಂಟೆವರೆಗೂ ಬರ್ತೀವಿ, ನೀವು ಖುದ್ದು ಹಾಜರಿರಬೇಕು ಅಂತ ನೋಟಿಸ್ ನೀಡಿರೋದ್ರಿಂದ ಭವಾನಿ ರೇವಣ್ಣ ಅವರು ಇವತ್ತೇನಾದ್ರು ನಿರೀಕ್ಷಣೆ ಜಾಮೀನು ವಜಾ ಆದರೆ ಅವ್ರನ್ನ ಬಂಧನವಾಗೋದಂತೂ ಖಚಿತವಿದೆ. ಹಾಗಾಗಿ ಈಗ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಒಂದು ರೀತಿಯ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಅರವಿಂದ್, ಈಗ ನೋಟಿಸ್ ಕೊಟ್ಟಿರುವ ರೀತಿ ಯಾವ ರೀತಿ ಇದೆ ಶಶಿಧರ್? ಮನೆ ಬಾಗಿಲಿಗೆ ಅಂಟಿಸ್ಬಿಟ್ಟು ಹೋಗಿದಾರಾ ಅಥವಾ ಥ್ರೂ ಫೋನ್ ಅವ್ರಿಗೇನಾದರೂ ನೋಟಿಸನ್ನು ಸರ್ವ್ ಮಾಡಿದಾರಾ? ಯಾವ ರೂಪದಲ್ಲಿ ಈಗ ನೋಟಿಸ್ ಕೊಟ್ಟಿದ್ದಾರೆ? ಅರವಿಂದ್, ಏನು ಭವಾನಿ ರೇವಣ್ಣ ಅವರು ಕಳೆದ 15 ದಿನಗಳಿಂದ ಯಾರ ಸಂಪರ್ಕವೂ ಸಿಕ್ಕಿಲ್ಲ. ಹಾಗಾಗಿ ಹೊಳೆನರಸೀಪುರ ಪಟ್ಟಣದ ಚನ್ನಾಂಬಿಕಾ ನಿವಾಸ ಏನಿದೆ ಆ ನಿವಾಸದ ಬಾಗಿಲಿಗೆ ನೋಟಿಸನ್ನು ಅಂಟಿಸಿ ತೆರಳಿರ್ತಕ್ಕಂಥದ್ದು. ಹಾಗಾಗಿಯೇ ಭವಾನಿ ರೇವಣ್ಣ ಅವರಿಗೆ ಇದುವರೆಗೂ ಆ ನೋಟಿಸ್ ಬಗ್ಗೆ ಏನಾದರೂ ಅವರ ಮನೆಯಲ್ಲಿರ್ತಕ್ಕಂತಹ ಕೆಲಸಗಾರರಿರ್ಬೋದು ಅಥವಾ ಕಾವಲುಗಾರರಿರ್ಬೋದು ಯಾರಾದರೂ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಈಗ ತಿಳ್ಕೊಬೇಕಾಗಿದೆ. ಅಲ್ಲದೆ ಅವರು ಏನು ಬಳಸಿದಂಥ ಫೋನ್ ನಂಬರ್ಗೆ ಮೆಸೇಜ್ನನ್ನು ವಾಟ್ಸಪ್ ಮೂಲಕ ಕಳಿಸಿದ್ದಾರೆ ಅಂತೇಳಿ SIT ತಂಡ ಮಾಹಿತಿಗಳನ್ನು ಲಭ್ಯವಿದೆ. ಇದಕ್ಕೆ ಇದುವರೆಗೂ ಸಹ ಭವಾನಿ ರೇವಣ್ಣರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಆದರೆ ಈ ನೋಟಿಸ್ ನೀಡೋದ್ರಿಂದ ಅವರು ನಾಳೆ ಖುದ್ದಾಗಿ ಹೊಳೆನರಸೀಪುರ ಪಟ್ಟಣದ ಚನ್ನಾಂಬಿಕಾ ನಿವಾಸದಲ್ಲಿ ಹಾಜರಿರಬೇಕಾಗ್ತದೆ. ಹಾಗಾಗಿ ನಾಳೆ ಏನು ಭವಾನಿ ರೇವಣ್ಣ ಅವರು ಬರ್ತಾರೋ ಇಲ್ಲವೋ ಅನ್ನೋದು ಕುತೂಹಲ ಕೇಳಿಸಿದ್ರೆ, ಇನ್ನು ಜಾಮೀನು ಅರ್ಜಿ ವಜಾ ಆದರೆ ಅವರ ಬಂಧನವನ್ನು SIT ತಂಡ ಮಾಡಬೇಕಾಗ್ತದೆ. ಹಾಗಾಗಿ ಅವರ ಮಾಹಿತಿಯನ್ನು ಫಸ್ಟ್ ಅವ್ರು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನು ಈಗ SIT ಕಲೆ ಆಗ್ತಿದೆ. ಈಗ SIT ನೋಟಿಸ್ ಕೊಟ್ಟಿರೋದ್ರಿಂದ ಭವಾನಿ ರೇವಣ್ಣ ಅವರು ಇದಕ್ಕೆ ಬಂದು ತನಿಖೆಗೆ ಹಾಜರಾಗ್ತಾರೆ. ಇವೆಲ್ಲವೂ ಸಹ ಏನು ಕೆಲವೇ ಗಂಟೆಗಳು ಅಥವಾ ನಾಳೆ ಬೆಳಗ್ಗೆ ಒಳಗೆ ತಿಳಿದು ಬರ್ತದೆ. ಅರವಿಂದ್, ಓಕೆ ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ತುಂಬ ಸಿಂಪಲ್ ವಿಚಾರ ಏನಂತಂದರೆ, ಇವತ್ತೇನಾದರೂ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಭವಾನಿ ರೇವಣ್ಣ ಅವರಿಗೆ ನಾಳೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ, ಅಂದರೆ ಅರ್ಜಿ ಏನಾದರೂ ವಜಾ ಆದರೆ ಅವರು ನಾಳೆ ಅವರು ವಿಚಾರಣೆಗೆ ಹಾಜರಾಗೋದು ಡೌಟ್. ಯಾಕೆಂದರೆ ಅವರಿಗೆ ಅವರು ಫಿಸಿಕಲಿ ಅಲ್ಲಿಲ್ಲ ಅವರೀಗ. ಸೊ ಹಾಗಾಗಿ ಡೌಟ್ ಅಂತ, ಬಹಳ ಸಿಂಪಲ್ ಲಾಜಿಕ್.